ತನಗೆ ಯಾವುದೇ ಆಡಂಬರದ ಗರ್ಭಗುಡಿಯ ಅವಶ್ಯಕತೆ ಇಲ್ಲವೆಂದು ತೆರೆದ ಬಯಲಿನಲ್ಲಿ ಆಕಾಶವನ್ನೇ ತನ್ನ ಚಪ್ಪರವನ್ನಾಗಿಸಿಕೊಂಡು ಸ್ವತಃ ತಾನಾಗಿಯೇ ಬಯಸಿ ಕುಳಿತ ಮಹಾಗಣಪತಿಯ ಪವಿತ್ರ ಕ್ಷೇತ್ರವೇ ಸೌತಡ್ಕ. ಹಲೋ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಟ್ರೈ. ನಾವಿವತ್ತು ಮಹಾಗಣಪತಿಯ ದರ್ಶನವನ್ನು ಮಾಡಲಿಕ್ಕೆ ಸೌತಡ್ಕಕ್ಕೆ ಹೋಗ್ತಾ ಇದ್ದೇವೆ. ಬೆಳಗಿನ ಉಪಹಾರವನ್ನೆಲ್ಲ ಮುಗಿಸಿ ನಾವು ಸೀದಾ ರಿಕ್ಷಾದಲ್ಲಿ ಹೊರಟ್ವಿ 10:30, 10:45 ಅಷ್ಟೊತ್ತಿಗೆ. ಅದಾದಮೇಲೆ ಹರಕೆಯ ಗಂಟೆಯನ್ನು ಪರ್ಚೇಸ್ ಮಾಡಿ ಆದಮೇಲೆ ಸೀದಾ ರಿಕ್ಷಾದಲ್ಲಿ ಹೋಗಿ ಸೌತಡ್ಕವನ್ನು ತಲುಪಿದ್ವಿ. ಅದರ ಮಧ್ಯದಲ್ಲೂ ಸಹ ಏನಾದರೂ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಅನ್ನಿಸ್ತು. ಮಟ್ಕಾ ಜ್ಯೂಸ್, ಸೋಡಾ ಏನೋ ಇತ್ತು. ಸೊ ತುಂಬ ಅಂಗಡಿಗಳಲ್ಲಿ ಇತ್ತಲ್ವ, ಹಾಗಾಗಿ ನಾವು ಒಂದು ಅಂಗಡಿ ಹತ್ರ ಇಳಿದು ನೋಡಿದ್ವಿ. ಮತ್ತು ಅನಾನಸ್ ನನಗೆ ಆಸೆ ಆಯಿತು. ಸೊ ಹಾಗಾಗಿ ನಾನು ಅನಾನಸನ್ನು ಪರ್ಚೇಸ್ ಮಾಡಿದೆ, ಅಪ್ಪ ಸೋಡಾವನ್ನು ಪರ್ಚೇಸ್ ಮಾಡಿದರು. ಸೊ ಅದಾದಮೇಲೆ ದೇವರ ದರ್ಶನವನ್ನು ಕೂಡ ಮಾಡಿದ್ವಿ, ತುಂಬ ಚೆನ್ನಾಗಾಯಿತು. ಹರಕೆಯ ಗಂಟೆಯನ್ನು ಕೂಡ ಕಟ್ಟಿದ್ವಿ. ಅದಾದ ಮೇಲೆ ಅನ್ನಪ್ರಸಾದವನ್ನು ಸ್ವೀಕರಿಸಿದ್ವಿ. ತುಂಬ ಅಂದರೆ ತುಂಬಾ ಜನ ಇದ್ದರು. ಎಂಟ್ರೆನ್ಸ್ನಲ್ಲಿ ಅಷ್ಟೊಂದು ಜನ ಇರಲಿಲ್ಲ, ರಶ್ಶು ಇರಲಿಲ್ಲ. ದೇವರ ದರ್ಶನಕ್ಕೆಲ್ಲ ಸರಿಯಾಗಿ ಸಮಯ ಸಿಕ್ಕಿತ್ತು. ಬಟ್ ಊಟಕ್ಕೆ ಮಾತ್ರ ಸ್ವಲ್ಪ ಕ್ಯೂ ನಿಲ್ಲಬೇಕಾಯಿತು. ಆ್ಯಂಡ್ ಅದಾದಮೇಲೆ ಊಟವಂತೂ ತುಂಬ ಚೆನ್ನಾಗಿತ್ತು. ದೇವಸ್ಥಾನದ ಊಟ ಮಾಡಿದ್ರೆ ತುಂಬ ದಿನ ಆಗೋಯಿತು ಅಂತ ಹೇಳಿ ಅನಿಸುತ್ತೆ. ಸೊ ಶೃಂಗೇರಿ, ಧರ್ಮಸ್ಥಳ ಎಲ್ಲ ನೆನಪಾಯಿತು. ಈ ಸೌತಡ್ಕ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯದಿಂದ ಸುಮಾರು 40.3 ಕಿಲೋಮೀಟರ್ನಷ್ಟು ದೂರ ಇದೆ. ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕೇವಲ 17.6 ಕಿಲೋಮೀಟರ್ನಷ್ಟು ದೂರ ಇದೆ. 24 ಅವರ್ಸ್ ನಿಮಗೆ ದೇವರ ದರ್ಶನ ಓಪನ್ ಆಗಿ ಇರ್ತದೆ ಅಂತಲೇ ಹೇಳಬಹುದು. ಆರಾಮವಾಗಿ ದೇವರ ದರ್ಶನವನ್ನು ಕೂಡ ಮಾಡಿಕೊಳ್ಬಹುದು. ಹರಕೆಯನ್ನು ಕೂಡ ಈಡೇರಿಸಬಹುದು ಗಂಟೆಗಳನ್ನು ಕಟ್ಟುವ ಮೂಲಕ. ಇದು 800 ವರ್ಷಗಳಷ್ಟು ಹಳೆಯದಾಗಿದ್ದು ರಾಜಮನೆತನಗಳಿಂದ ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇತ್ತಂತೆ. ಒಂದೊಮ್ಮೆ ಇದು ನಾಶ ಕೂಡ ಆಗಿದ್ದುಂಟಂತೆ. ಈ ಟೈಮ್ನಲ್ಲಿ ದೇವಸ್ಥಾನದ ಮೂರ್ತಿ ಇದೆಯಲ್ವ, ಅದು ಹಾಳಾಗಬಾರ್ದು, ನಾಶ ಆಗಬಾರ್ದು, ಶತ್ರುಗಳ ಕೈಗೆ ಸಿಕ್ಕಿ ಅಂತ ಹೇಳುವ ಉದ್ದೇಶದಿಂದ ದನ ಕಾಯುವವರು ಅದನ್ನು ತೆಗೆದುಕೊಂಡು ಹೋಗಿ ಸೌತೆಕಾಯಿಯನ್ನು ಹೇರಳವಾಗಿ ಬೆಳೆದಿದ್ದ ಒಂದು ಜಾಗದಲ್ಲಿ ಪ್ರತಿಷ್ಠಾಪಿಸಿದ್ರಂತೆ. ತುಳುವಿನಲ್ಲಿ ಸೌತೆ ಎಂದರೆ ಸೌತೆಕಾಯಿ. ಸೊ ಇನ್ನು ಅಡ್ಕ ಅಂತ ಹೇಳಿದರೆ ವಿಶಾಲವಾದ ಬಯಲು ಅಂತ ಹೇಳಿ ಅರ್ಥ. ಸೊ ಅದೆರಡರ ಪದ ಸೇರಿ ಸೌತಡ್ಕ ಆಗಿದೆ ಅಂತಲೇ ಹೇಳಬಹುದು. ಸೌತೆಕಾಯಿ ಆ ಟೈಮ್ನಲ್ಲಿ ಹೇರಳವಾಗಿ ಬೆಳೆದಿತ್ತು. ಆ ಬೆಳೆಯನ್ನು ಗಣೇಶನಿಗೆ ಕೂಡ ಅರ್ಪಿಸ್ತಾ ಇದ್ರಂತೆ. ಆ ಟೈಮ್ನಲ್ಲೇ ಒಂದು ಭವ್ಯವಾದ ಮಂದಿರವನ್ನು ಕಟ್ಟಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಜ್ಯೋತಿಷಿಗಳನ್ನು ಕರೆಸಿ ಅಷ್ಟಮಂಗಲ ಪ್ರಶ್ನೆಯನ್ನು ಕೇಳಿದಾಗ ಗಣೇಶನಿಗೆ ಇಲ್ಲಿ ದೇವಸ್ಥಾನದ ಕೆಳಗಡೆ ಕೂರಲಿಕ್ಕೆ ಇಷ್ಟ ಇಲ್ಲ ಎಂಬುದನ್ನು ತಿಳಿಸಿದ್ರು. ಆದ ಕಾರಣ ಇದು ದೇವಸ್ಥಾನದಲ್ಲಿ ಇಲ್ಲದೆ ಹೊರಾಂಗಣ ಪ್ರದೇಶದಲ್ಲಿದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್